ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳ್ತೀವಿ. ನೋಡಿ ನಮ್ಮ ಸರ್ ಬಸ್ನ ಪೂಜೆ ಮಾಡ್ತಾ ಇದ್ದಾರೆ ತೊಳೆದ್ಬಿಟ್ಟು. ಮತ್ತು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಾಯ್ ಮಾಡ್ತಾ ಇದ್ದಾರೆ. ನೋಡಿ ಬಾಯ್ ಮಾಡಿ ಬಸ್ಸಲ್ಲಿ ಹತ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವಿವತ್ತು ಒಂದು ದಿನದ ಪಿಕ್ನಿಕ್ ಅಂಥೇಳಿ ಹಂಪೆ, ಅಂಜನಾದ್ರಿ, ಆದಿಶಕ್ತಿ ದುರ್ಗಾದೇವಿ, ಪಂಪ ಸರೋವರ ಈ ಥರ ಹೋಗ್ತಾ ಇದ್ದೀವಿ. ಹೋಗಿದ್ದೀವಿ. ಆಮೇಲೆ ಹಂಪೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಅಲ್ಲೆಲ್ಲ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ. ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು. ನಾವೆಲ್ಲ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಫೋಟೋ ತಕ್ಕೊಂಡ್ವಿ. ಆಮೇಲೆ ನೋಡ್ರಿ ಇದು ಶಿವಲಿಂಗ, ಸಾಸಿವೆ ಕಾಳುಗಣಪ, ಆಮೇಲೆ ನದಿ ದಂಡೆ ಹತ್ರ ಫೋಟೋ ತಕ್ಕೊಂಡಿರೋದು. ಆಮೇಲೆ ಇಲ್ಲಿ ಗುಡಿಯಿಂದ ಹೊರಗಡೆ ಇರೋದು ಇದು ಕೊಂಡ ಅಂತೀವಿ, ನೀವೇನಂತಿರೋ ಗೊತ್ತಿಲ್ಲ. ಇದು ಉಗ್ರ ನರಸಿಂಹ ಸ್ವಾಮಿ. ಆಮೇಲೆ ಇದು ಕೂಡ ಲಿಂಗು. ಆಮೇಲೆ ಇದು ಒಳಗಡೆ ತುಂಬಾ ರಶ್ ಇತ್ತು, ಹಾಗಾಗಿ ಅಷ್ಟೊಂದು ವೀಡಿಯೋ ಚೆನ್ನಾಗಿ ತಗೊಳಕ್ಕಾಗಿಲ್ಲ. ಇದು ಕಡಲೆಕಾಳು ಗಣಪ. ನಮ್ಮ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ. ಐತಿಹಾಸಿಕ ಹಂಪೆನ ನೋಡೋದೇ ಒಂದು ದೊಡ್ಡ ಸೌಭಾಗ್ಯ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು. ಆ ಒಟ್ಟಿನಲ್ಲಿ ಅಲ್ಲಿ ಎಲ್ಲನೂ ನೋಡ್ತಾ ಇದ್ದರೆ ನಾವು ಇಷ್ಟು ಹತ್ತಿರವಾಗಿದ್ದೀವ ಹಂಪೆಗೆ, ಇಷ್ಟೊಂದು ಸೊಬಗು ನಮ್ಮ ಸುತ್ತಮುತ್ತನೇ ಇದೆಯಾ ಅಂತ ಒಂದು ಸಲ ಆಶ್ಚರ್ಯ ಆಯಿತು, ಒಂದು ಸಲ ಖುಷಿನೂ ಆಯಿತು. ಒಟ್ಟಿನಲ್ಲಿ ನಾವೆಲ್ಲ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಮಕ್ಕಳಿಗೆಲ್ಲನೂ ಅದ್ರ ಬಗ್ಗೆ ತಿಳಿಸಿ ಹೇಳಿದ್ವಿ. ನೋಡ್ರಿ ಮೊದಲನೇದಾಗಿ ಹಂಪೆಯ ಹೊರಗಡೆ ಭಾಗ ಇದು. ನೋಡಿ ಎಲ್ಲರೂ ತುಂಬಾ ರಶ್ ಅಂದರೆ ತುಂಬಾ ಗಲಾಟೆ ಇತ್ತು. ನಮ್ಮ ಮಕ್ಕಳನ್ನೆಲ್ಲ ಲೈನ್ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ವಿ. ಹಂಪೆಯಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಲೈನ್ ಮಾಡಿಸಿ ಕರ್ಕೊಂಡು ಹೋಗ್ಬಿಟ್ವಿ. ಇದಾದ ನಂತರ ಮತ್ತೆ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.